ಇಷ್ಟು ದುಡ್ಡು ಮಾಡಬಹುದಾ ಅಂತ ಸ್ವತಃ ಲೋಕಾಯುಕ್ತ ಆಫೀಸರ್ಸ್ಗಳೇ ದಂಗಾಗಿದ್ದಾರೆ. ಒಬ್ಬ ಎಇ ಇಷ್ಟು ಆಸ್ತಿ ಮಾಡಬಹುದಾ ಅಂತ ಬೆಚ್ಚಿದ ಲೋಕಾಯುಕ್ತ. ಗೋಲ್ಡ್, ಬಿಸ್ಕೆಟ್ಸ್, ಬೆಳ್ಳಿ ಸಾಮಾನುಗಳ ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಕೆಲಸ ಮಾಡ್ತಿರೋ ಬೆಳಗಾವಿಯಲ್ಲೇ ಅಜಯ್ ಸಿಂಗ್ ರಜಪೂತ್ಗೆ 3 ಮನೆಗಳು. ಕಾಸಿನ ಸರ ಬೇಕಾ, ಕಂತೆ ಕಂತೆ ದುಡ್ಡು ಬೇಕಾ, ಇಲ್ಲಿದೆ ನೋಡಿ ಅಂತಿದ್ದಾರೆ ಜನ. ಹುಕ್ಕೇರಿ, ಸವದತ್ತಿ, ಅಥಣಿ ಹಾಗೂ ಧಾರವಾಡ ಜಿಲ್ಲೆಯಲ್ಲೂ ಸೈಟ್ ಮಾಡಿದ್ದಾರಂತೆ. ಹೆಂಡತಿ ಸಂಬಂಧಿಕರು ಸೇರಿ ಬೇನಾಮಿಯಾಗಿಯೂ ಹಣ ಮಾಡಿಟ್ಟಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಎಇ ಅಜಯ್ ಆಸ್ತಿ ಪಾಸ್ತಿ ಪತ್ತೆಗೆ ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳಿಂದ ತಲಾಶ್ ನಡೀತಾ ಇದೆ. ಎಸ್ ನೋಡಿ, ಕಾಸಿನ ಸರ ಬೇಕಾ, ಕಂತೆ ಕಂತೆ ದುಡ್ಡು ಬೇಕಾ, ಎಲ್ಲವೂ ಸಹಿತ ಈ ಆಫೀಸರ್ ಹತ್ರ ಇದೆ. ಎಇ ಆಫೀಸರ್ ಮನೆಯಲ್ಲಿ ಸಿಗುತ್ತೆ ನಿಮ್ಗೆ. ಅಜಯ್ ಸಿಂಗ್ ರಜಪೂತ್ ಕೋಟಿ ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನ ಆಭರಣಗಳು, ಇವೆಲ್ಲವೂ ಒಬ್ಬ ಸಾಮಾನ್ಯ ಎಇ ಆಫೀಸರ್ ಇಷ್ಟೊಂದು ಹಣ ಗಳಿಸುವುದಕ್ಕೆ ಸಾಧ್ಯನಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್, ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ನಿಜಕ್ಕೂ ಕೂಡ ದಂಗಾಗಿ ಹೋಗ್ತೀವಿ ಈ ರೀತಿಯಾದಂತಹ ಸಿಚುವೇಶನ್ಸ್ಗಳನ್ನ ನೋಡಿದಾಗ. ಅಂದ್ರೆ ಇಷ್ಟರ ಮಟ್ಟಿಗೆ ಆಸ್ತಿ ಮಾಡೋದಕ್ಕೆ ಸಾಧ್ಯನ ಒಬ್ಬ ಆಫೀಸರ್, ಎಇ ಆಫೀಸರ್ ಅನ್ನುವಂಥದ್ದು ಇಲ್ಲಿ ಕಾಣಿಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ಖಂಡಿತ ವನಿತಾ, ಏನಂತಂದ್ರೆ ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅಜಯ್ ಸಿಂಗ್ ರಜಪೂತ್ ಅವರ ಮನೆಯಲ್ಲಿ 14 ಕೋಟಿ ರೂಪಾಯಿ ಅಧಿಕ ಮೊತ್ತದ ಆಸ್ತಿ ಇದೀಗ ಪತ್ತೆಯಾಗಿದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಸ್ಪಷ್ಟವನ್ನು ಪಡಿಸಿರುವಂತದ್ದು. ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಬೆಳಗಾವಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ಏಪ್ರಿಲ್ 9ರಂದು ಬೆಳಗಾವಿಯ ಆಂಜನೇಯ ನಗರ ಸೇರಿ ವಿವಿಧ ಕಡೆ ಈ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನು ಸಹ ನಡೆಸಿದ್ರು. ಬ್ಯಾಂಕ್ ಲಾಕರ್ ಸೇರಂತೆ ಒಟ್ಟು 7 ಕಡೆಗಳಲ್ಲಿ ಏಕಕಾಲಕ್ಕೆ ಅಧಿಕಾರಿಗಳು ಇಲ್ಲಿ ಶೋಧ ಕಾರ್ಯವನ್ನು ಸಹ ನಡೆಸಿದ್ರು. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಸಹ ಅಂತ್ಯಗೊಂಡಿದ್ದು. ಈ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಪತ್ತೆಯಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಆಸ್ತಿ ವಿವರಗಳನ್ನು ನೋಡೋದಾದ್ರೆ ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಸುಮಾರು 5 ಕೆಜಿ 960 ಗ್ರಾಮ್ ಆಗುವಷ್ಟು ಇಲ್ಲಿ ಚಿನ್ನಾಭರಣ ಸಹ ಪತ್ತೆಯಾಗಿರುವಂತದ್ದು. 5 ಕೆಜಿ ಆಗುವಷ್ಟು ಬೆಳ್ಳಿ ಆಭರಣಗಳು, ಇದಲ್ಲದೆ 3.12 ಕೋಟಿ ಆಗುವಷ್ಟು ಬ್ಯಾಂಕ್ ನಲ್ಲಿ ಎಫ್ಡಿ ಸಹ ಇಟ್ಟಿರುವುದು ಸಹ ಇದೀಗ ಬೆಳಕಿಗೆ ಸಂದಿರುವಂತದ್ದು. ಈ ಅಧಿಕಾರಿ ಏನಿದ್ದಾರೆ ಬೆಳಗಾವಿಯಲ್ಲಿ 3 ಮನೆಗಳು, ಸವದತ್ತಿ, ಹುಕ್ಕೇರಿ ಹಾಗೂ ಹುಬ್ಬಳ್ಳಿಯಲ್ಲಿ ಒಟ್ಟು 5 ನಿವಾಸಿಗಳನ್ನು ಸೇರಿದಂತೆ ಅಥಣಿಯಲ್ಲೂ ಸಹ ಒಂದು ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಸ್ಪಷ್ಟನೆ ಸಹ ಮಾಡಿಸಿರುವಂತದ್ದು. ಇದರ ಜೊತೆಗೆ ಮನೆಯಲ್ಲಿ ಕಾರುಗಳು ಮತ್ತು ಬೈಕ್ಗಳು ಸೇರಿ ಒಟ್ಟು 14 ಕೋಟಿ ರೂಪಾಯಿ ಹೆಚ್ಚಿನ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಿ ಎಸ್ಪಿ ಹನುಮಂತರಾಯ ಏನಿದ್ದಾರೆ ಲೋಕಾಯುಕ್ತ ಅಧಿಕಾರಿ, ಅವರು ಸಹ ಇಲ್ಲಿ ಪತ್ರಿಕಾ ಪ್ರಕಟಣೆ ಮುಖಾಂತರ ಇಲ್ಲಿ ಮಾಹಿತಿಯನ್ನು ಸಹ ನೀಡಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ನೀಡಿದ ಅಧಿಕೃತ ಮಾಹಿತಿ ಪ್ರಕಾರ ಅಜಯ್ ಸಿಂಗ್ ಅವರು ಅದಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಗಳಿಸಿರುವುದು ಇಲ್ಲಿ ಮೇಲ್ನೋಟಕ್ಕೆ ಸಹ ಸ್ಪಷ್ಟ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲಾ ದಾಖಲೆಗಳು ಮತ್ತು ನಗದನ್ನು ವಶಕ್ಕೆ ಪಡ್ಕೊಂಡ ಅಧಿಕಾರಿಗಳು ಮತ್ತೆ ತನಿಖೆಯನ್ನು ಸಹ ಇಲ್ಲಿ ಮುಂದುವರಿಸಿರುವಂತದ್ದು. ಇತ್ತೀಚೆಗೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ 8 ಸರ್ಕಾರಿ ನೌಕರರ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಸಹ ನಡೆಸಿರುವಂತದ್ದು. ಮೈಸೂರು, ಬೆಳಗಾವಿ, ಮಂಗಳೂರು, ಚಿತ್ರದುರ್ಗ, ಬೆಳಗಾವಿ ಮತ್ತು ಬೀದರ್, ಕೊಡಗಿನಲ್ಲಿ ಅಧಿಕಾರಿಗಳು ಏನು ದಾಳಿ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಕೋಟಿ ರೂಪಾಯಿ ಇಲ್ಲಿ ಅಧಿಕಾರಿಗಳು ಸಹ ಆಗಿರುವಂತದ್ದು. ಇಲ್ಲಿ ಅಧಿಕಾರಿಗಳು ಏನಂತಂದ್ರೆ ಎಡಬ್ಲ್ಯೂ ಆಗಿ ಕೇವಲ ಇಷ್ಟೊಂದು ಹಣವನ್ನು ಗಳಿಸಿದ್ದಾರೆ ಎಂಬುದು ಸಹ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರು ಸಹ ದಂಗಾಗಿದ್ದಾರೆ ಅಂತಾನೆ ಹೇಳ್ಬೋದು ವನಿತಾ. ಪ್ರಶಾಂತ್, ನೋಡಿ ಇನ್ನೊಂದು ಗಮನಿಸಬೇಕು ಇಲ್ಲಿ. ಅಂದ್ರೆ ಈಗ ಲೋಕಾಯುಕ್ತ ಬಲೆಯನ್ನ ಬೀಸಿದೆ ಅಂತ ಅಂದಾಗ, ಲೋಕಾಯುಕ್ತ ರೈಡ್ ಆಗಿದೆ ಅಂತ ಅಂದಾಗ ಸಂಬಂಧಿಕರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಆಸ್ತಿ ಪಾಸ್ತಿಗಳನ್ನ ಮಾಡಿದಾರ ಅನ್ನುವಂಥದ್ದಕ್ಕೂ ಕೂಡ ಬಲೆಯನ್ನ ಬೀಸುತ್ತೆ. ಆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಖಂಡಿತ ವನಿತಾ, ಏನಂತಂದ್ರೆ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಲ್ಲಿ ಸಂಬಂಧಿಕರ ಮೇಲೂ ಸಹ ಅವರ ಹೆಸರನ್ನು ಸಹ ಆಸ್ತಿಯನ್ನ ಮಾಡಿದ ಅಂತ ಹೇಳಿ ಇದೀಗ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂತದ್ದು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿವರೆಗೂ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿಲ್ಲ. ಹೀಗಾಗಿ ಹುಕ್ಕೇರಿಯ SBI ಬ್ಯಾಂಕ್ ಏನಿದೆ ಅದರಲ್ಲಿ ಲಾಕರ್ ನಲ್ಲಿ 400 ಗ್ರಾಮ್ ಆಗುವಷ್ಟು ಚಿನ್ನವನ್ನು ಇಟ್ಟಿದೆ. ಇದೆಲ್ಲ ಇಷ್ಟಲ್ಲದೆ ಬೆಳಗಾವಿಯ ಕೆನರಾ ಬ್ಯಾಂಕ್ ನಲ್ಲಿ 2.5 ಕಿಲೋ ಆಗುವಷ್ಟು ಇಲ್ಲಿ ಗಟ್ಟಿ ಬೆಳ್ಳಿಯ ಆಭರಣವನ್ನು ಇಟ್ಟಿದೆ. ಬೆಳಗಾವಿ ಗ್ರಾಮೀಣ ಬ್ಯಾಂಕ್ ನಲ್ಲಿ 5 ಕೆಜಿ ಚಿನ್ನವನ್ನು ಸಹ ಇಟ್ಟಿರುವಂತದ್ದು. ಬೆಳಗಾವಿ ಆಂಜನೇಯ ನಗರದಲ್ಲಿರುವಂತಹ 3 ಮನೆ ಮತ್ತು 1 ಮನೆಯಲ್ಲಿ 1/2 ಕೆಜಿ ಚಿನ್ನವನ್ನು ಸಿಕ್ಕಿದೆ ಸಹ ಅಂತ ಹೇಳಿರುವಂತದ್ದು. 25 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ನೆಕ್ಲೆಸ್ ಸಹ ಇಲ್ಲಿ ಸಿಕ್ಕಿರುವಂತದ್ದು. ಗೋಕಾಕ್ನಲ್ಲೂ ಸಹ 18 ನಿವಾಸಿಗಳನ್ನ ಹೊಂದಿದ್ದ ಎಂಬ ಮಾಹಿತಿ ಸಹ ಇಲ್ಲಿ ಆಗಿರುವಂತದ್ದು. ಈತ 1992ರಲ್ಲಿ ದಿನಗೂಲಿ ನೌಕರನಾಗಿ ಇಲ್ಲಿ ಕೆಲಸಕ್ಕೆ ಸೇರಿರುವಂತದ್ದು. ತದನಂತರ 1992ರಿಂದ 2006ರವರೆಗೆ ದಿನಗೂಲಿ ನೌಕರರಲ್ಲಿ ಮುಗುತ್ತದೆ. ಅಲ್ಲಿಂದ 2008ರಲ್ಲಿ ಆತನನ್ನ ಪರ್ಮನೆಂಟ್ ಆಗಿ ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿವಿಧ ಇಲಾಖೆಯಲ್ಲೂ
ಸಹ ವರ್ಗಾವಣೆಯಾಗಿ ಕೆಲಸ ಮಾಡಿದ ಅಂತ ಹೇಳಿ ಇದೀಗ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಒಬ್ಬ ಅಧಿಕಾರಿ ಮನೆಯಲ್ಲಿ ಇಷ್ಟೊಂದು ರೀತಿಯ ಹಣವನ್ನು ಸಿಗ್ತಾ ಇದೆ. ಈಗ ಒಂದ್ ಕಡೆ ಸರ್ಕಾರ ಹೇಳುತ್ತೆ ನಮ್ಮಲ್ಲಿ ಅನುದಾನ ಇಲ್ಲ, ಹೀಗಾಗಿ ಒಂದಿಷ್ಟು ಕೆಲಸವನ್ನು ಮಾಡೋಕೆ ಅಡಚಣೆ ಆಗುತ್ತೆ ಅಂತ ಹೇಳಿ ಸರ್ಕಾರಗಳು ಹೇಳ್ತಾ ಇದ್ರೆ, ಈತ ಅಧಿಕಾರಿಗಳು ಕೋಟಿ ಕೋಟಿ ಆಗ್ತಾ ಇರುವುದು ಸಾಕಷ್ಟು ರೀತಿಯಲ್ಲಿ ಅನುಮಾನವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತಿದೆ ಅನ್ನೋದಕ್ಕೆ ಈ ಅಜಯ್ ಸಿಂಗ್ ರಾಜ್ಪೂತ್ ಒಬ್ಬ ಅಧಿಕಾರಿಯಲ್ಲಿ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರು ಸಹ ತಪ್ಪಾಗಲಕ್ಕೆಲ್ಲ. ಇಂತಹ ಕೇವಲ ಈ ಒಬ್ಬನೇ ಅಧಿಕಾರಿ ಅಲ್ಲ, ಇಂತಹ ಕರ್ನಾಟಕದಲ್ಲಿ ಸಾಕಷ್ಟು ರೀತಿ ಅಧಿಕಾರಿಗಳು ಇರುವಂತದ್ದು. ಅವರ ಮೇಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಈಗ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಸಾರ್ವಜನಿಕರು ಸಹ ಈಗ ಆಗ್ರಹವನ್ನು ಸಹ ಮಾಡ್ತಾ ಇರುವಂತದ್ದು. ವಿನಿತಾ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮ ಅಪ್ಡೇಟ್ಸ್ಗಾಗಿ.